ನಮಸ್ತೆ. ಇವತ್ತು ಒಂದು ಚಾರ್ಜ್ಡ್ ರಿಂಗನ್ನು ತಗೊಂಡು ಯೂನಿಫಾರ್ಮ್ಲಿ ಚಾರ್ಜ್ಡ್ ರಿಂಗ್ ತಗೊಂಡು ಈ ಚಾರ್ಜ್ ರಿಂಗಿಂದ ಅದರ ಆ್ಯಕ್ಸಿಸ್ ಮೇಲೆ ಎಷ್ಟು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ಥರದ ಪ್ರಾಬ್ಲಮ್ಸು JEE ಬರ್ತಾ ಇರುತ್ತೆ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಹೌ ಟು ಕ್ಯಾಲ್ಕುಲೇಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಚಾರ್ಜ್ಡ್ ರಿಂಗ್. ಈಗ ನಾವು ಮೊದಲು ಆ್ಯಕ್ಸಿಸ್ ಮೇಲೆ ಎಷ್ಟು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಈಗ ಈ ಪೂರ್ತಿ ರಿಂಗಲ್ಲಿ ಒಂದು ಸ್ಮಾಲ್ ಎಲಿಮೆಂಟನ್ನು ತೊಗೊಂಡಿದ್ದೀನಿ ನಾನು. ಇದನ್ನು ಚಾರ್ಜ್ ಎಲಿಮೆಂಟ್ ಅಂತಲೂ ತೊಗೋಬೋದು. ಲೆಂತ್ ಆಫ್ ದಿಸ್ ಚಾರ್ಜ್ ಎಲಿಮೆಂಟನ್ನು DL ಅಂತ ತಗೊಳ್ಳೋಣ. ಇಲ್ಲಿ ಇರೋ ಚಾರ್ಜನ್ನು ವಿ ಕ್ಯಾನ್ ಇಮ್ಯಾಜಿನ್ ಆಸ್ ಡಿ ಕ್ಯೂ ಅಂತಂದರೆ ಸ್ಮಾಲ್ ಚಾರ್ಜ್ ಅಂತ. ಟೋಟಲ್ ಚಾರ್ಜ್ ರಿಂಗಲ್ಲಿ ಎಷ್ಟಿದೆ ಅಂತಂದರೆ ಅದು ಕ್ಯೂಗೆ ಈಕ್ವಲ್ ಆಗಿರುತ್ತೆ. ಓಕೆ, ಇಲ್ಲಿರೋ ಸ್ಮಾಲ್ ಚಾರ್ಜನ್ನು DQ ಅಂತ ಬರ್ಕೊಂಡಿದ್ದೀನಿ. ಸೊ ಈ ಒಂದು ಎಲಿಮೆಂಟಿಂದ ಈ ಪಾಯಿಂಟ್ ಪಿ ಆ್ಯಕ್ಸಿಸ್ ಮೇಲೆ ಇದೆ, ಎಷ್ಟು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇದೆ ಈ ಪಾಯಿಂಟಲ್ಲಿ ಅದನ್ನು ಇವಾಗ ಕ್ಯಾಲ್ಕುಲೇಟ್ ಮಾಡೋಣ. ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಆ್ಯಸ್ ಯೂಶ್ವಲ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಫಾರ್ಮುಲಾನೇ ತೊಗೋತೀನಿ. ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ದ ಪಾಯಿಂಟ್ P ಡ್ಯೂ ಟು ದ ಸ್ಮಾಲ್ ಎಲಿಮೆಂಟ್ ಆಫ್ ದ ವಯರ್, ಅದನ್ನು DV ಅಂತ ಬರ್ಕೊಡುವ. ಸೊ ಹೌ ಮಚ್ ಇಸ್ ದಿಸ್ DV is equal to ಆ್ಯಸ್ ಯೂಶ್ವಲಿ 1/4πε0, ಇದೊಂದು ಕಾನ್ಸ್ಟೆಂಟು, ಮಲ್ಟಿಪ್ಲೈಡ್ ಬೈ ಇಲ್ಲೆಷ್ಟು ಚಾರ್ಜ್ ಇದೆ ಅದನ್ನು ಹಾಕೋಬೇಕು. ಚಾರ್ಜನ್ನು DQ ಅಂತ ಇಟ್ಕೊಳ್ಳೋಣ, ಡಿವೈಡೆಡ್ ಬೈ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸನ್ನು ತೊಗೋಬೇಕು ಆ ಪಾಯಿಂಟ್ Pಗೆ. ಆ ಡಿಸ್ಟೆನ್ಸನ್ನು R ಅಂತ ಇಟ್ಕೋತೀವಿ. ಈಗ ನಾವು ಈ DQ ಅನ್ನು ನಾವು ಅಥವಾ ಈ ವೈರ್ಲಿರುವಂತಹ ಯೂನಿಫಾರ್ಮ್ಲಿ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿರೋದ್ರಿಂದ ಚಾರ್ಜ್ ಡೆನ್ಸಿಟಿ ಎಷ್ಟಿದೆ ಅಂತ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಚಾರ್ಜ್ ಡೆನ್ಸಿಟಿ ಈಸ್ ಯೂಶ್ವಲಿ ಟೋಟಲ್ ಚಾರ್ಜ್ ಇನ್ ದ ರಿಂಗ್ ಡಿವೈಡೆಡ್ ಬೈ ದ ಸರ್ಕಂಫರೆನ್ಸ್ ಆಫ್ ದ ರಿಂಗ್. ಸೊ ನಾನು ಸರ್ಕಂಫರೆನ್ಸನ್ನು 2π ಮಲ್ಟಿಪ್ಲೈಡ್ ಬೈ ಕ್ಯಾಪಿಟಲ್ R ಅಂತ ಬರ್ಕೋಬೋದು, ವೇರ್ ಕ್ಯಾಪಿಟಲ್ R ಇಸ್ ನಥಿಂಗ್ ಬಟ್ ದ ರೇಡಿಯಸ್. ಇದನ್ನು ನಾವು ಹೀಗೂ ಬರ್ಕೋಬೋದು. ಹೇಗೆ ಅಂತಂದರೆ DQ ಅಂತಂದರೆ ಇದೊಂದು ಸ್ಮಾಲ್ ಚಾರ್ಜ್ ಡಿವೈಡೆಡ್ ಬೈ ಇಲ್ಲಿ ಸ್ಮಾಲ್ ಲೆಂತ್ ಎಷ್ಟಿದೆ ಅದನ್ನು ಹಾಕ್ಕೋಬೋದು. ಸ್ಮಾಲ್ ಲೆಂತನ್ನು DL ಅಂತ ಬರ್ಕೋತೀನಿ ನಾನು. ಸೊ ದೇರ್ ಫೋರ್ ಯೂಸಿಂಗ್ ದಿಸ್ ಈಕ್ವೇಷನ್ ವಾಟ್ ಐ ಕ್ಯಾನ್ ರೈಟ್ ಎಸ್ DQ ಈಸ್ ಈಕ್ವಲ್ ಟು DLನ್ನು ಈ ಕಡೆ ತೊಗೊಂಡ್ರೆ ಲ್ಯಾಂಬ್ಡಾ ಇಂಟು DL ಆಗುತ್ತೆ. ಸೊ ಈ DQ ವ್ಯಾಲ್ಯೂವನ್ನು ಇದರಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆವಾಗ ನನಗೆ DV ಎಷ್ಟಾಗುತ್ತೆ. DV ಈಸ್ ಈಕ್ವಲ್ ಟು 1/4πε0. ಇನ್ ಪ್ಲೇಸ್ ಆಫ್ ದಿಸ್ DQ ಐ ಕ್ಯಾನ್ ರೈಟ್ ಲ್ಯಾಂಬ್ಡಾ ಇಂಟು DL ಡಿವೈಡೆಡ್ ಬೈ ದಟ್ ಸ್ಮಾಲ್ r ಅಂತ ಬರ್ಕೋತೀನಿ. ಸೊ ಈಗ ನನಗೆ ಪಾಯಿಂಟ್ Pನಲ್ಲಿ ಡ್ಯೂ ಟು ಹೋಲ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಎಷ್ಟು ಪೊಟೆನ್ಷಿಯಲ್ ಇದೆ ಅಂತ ಬೇಕು. ಈಗ ನಮಗೆ ಸಿಕ್ಕಿರುವಂಥದ್ದು ಬರೀ ಈ ಸ್ಮಾಲ್ ಪಾರ್ಟಿಂದ ಈ ಪಾಯಿಂಟಲ್ಲಿ ಎಷ್ಟು ಪೊಟೆನ್ಷಿಯಲ್ ಇದೆ ಅಷ್ಟೇ ಸಿಕ್ಕಿರೋದು. ಹಾಗಾದರೆ ಈ ಪಾಯಿಂಟಲ್ಲಿರೋ ಟೋಟಲ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು? ಈಗ ಬಂದಿರೋ ಈಕ್ವೇಷನನ್ನು ಇಂಟಿಗ್ರೇಟ್ ಮಾಡಬೇಕು. ಸೊ ಇಂಟಿಗ್ರೇಟ್ ಮಾಡ್ತೀನಿ, ಸರಿಯಾಗಿ ನೋಡ್ಕೋಬೇಕು. ಇಂಟಿಗ್ರೇಟ್ ಮಾಡೋಕ್ಕಿಂತ ಮುಂಚೆ ಒಂದು ವಿಚಾರ, ಈ ಲ್ಯಾಂಬ್ಡಾ ಇದೆಯಲ್ಲ, ದಿಸ್ ಈಸ್ ಗೋಯಿಂಗ್ ಟು ಬಿ ಕಾನ್ಸ್ಟೆಂಟ್, ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂತ ಕರೀತಾರೆ. ಥ್ರೂಔಟ್ ದ ರಿಂಗ್ ಅದ್ರ ವ್ಯಾಲ್ಯೂ ಕಾನ್ಸ್ಟೆಂಟ್ ಆಗಿರುತ್ತೆ. ಆಯ್ತು. ಸೊ ಈಗ ಇಫ್ ಯು ಇಂಟಿಗ್ರೇಟ್ ದಿಸ್ ಈಕ್ವೇಷನ್, ಇಂಟಿಗ್ರೇಷನ್ ಆಫ್ DV ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ 1/4πε0 ಲ್ಯಾಂಬ್ಡಾ ಇಂಟು DL ಡಿವೈಡೆಡ್ ಬೈ R. ನಾವು ಈ ಸ್ಮಾಲ್ ಪೊಟೆನ್ಷಿಯಲ್ನೆಲ್ಲ ಆ್ಯಡ್ ಮಾಡ್ತಾ ಹೋದರೆ, ಇಂಟಿಗ್ರೇಟ್ ಮಾಡ್ತಾ ಹೋದರೆ ಥ್ರೂಔಟ್ ದ ರಿಂಗ್ ನನಗೆ ಟೋಟಲ್ ಪೊಟೆನ್ಷಿಯಲ್ ಸಿಗುತ್ತೆ. ಹಾಗಾಗಿ ಇದನ್ನು ಟೋಟಲ್ ಪೊಟೆನ್ಷಿಯಲ್ ಅಂತ ಬರ್ಕೋಬೋದು. ಇದರಲ್ಲಿ ಕಾನ್ಸ್ಟೆಂಟ್ಸ್ನೆಲ್ಲ ಇಂಟಿಗ್ರೇಷನಿಂದ ಹೊರಗಡೆ ತೆಗಿತೀನಿ. ಕಾನ್ಸ್ಟೆಂಟ್ಸ್ ಯಾವ್ದು ನಾನು ಆಲ್ರೆಡಿ ಹೇಳ್ದಂಗೆ ಲ್ಯಾಂಬ್ಡಾ ಕಾನ್ಸ್ಟೆಂಟ್, ಲೀನಿಯರ್ ಚಾರ್ಜ್ ಡೆನ್ಸಿಟಿ, ಮತ್ತು 1/4πε0 ಕೂಡ ಕಾನ್ಸ್ಟೆಂಟು. ಈವನ್ ದಿಸ್ ಡಿಸ್ಟೆನ್ಸ್, ಈ R ಕೂಡ ಫ್ರಮ್ ಈಚ್ ಪಾಯಿಂಟ್ ಆಫ್ ದ ರಿಂಗ್ ಈ ಪಾಯಿಂಟ್ Pಗೆ ಡಿಸ್ಟೆನ್ಸು ಕಾನ್ಸ್ಟೆಂಟ್ ಆಗಿದೆ. ದೇರ್ಫೋರ್ ನಾನು ಈ R ಕೂಡ ಕಾನ್ಸ್ಟೆಂಟ್ ಅಂತ ತಗೋತೀನಿ. ಹಾಗಾದರೆ ಉಳ್ಕೊಳ್ಳುವಂಥದ್ದೇನು? ಇಂಟಿಗ್ರೇಷನ್ ಆಫ್ DL, ಇದು ಮಾತ್ರ ಉಳ್ಕೊಳ್ಳುತ್ತೆ. ಸೊ ನಾನು ಆಲ್ರೆಡಿ ಹೇಳ್ದಂಗೆ DL ಇಸ್ ಅ ಸ್ಮಾಲ್ ಪಾರ್ಟ್ ಆಫ್ ದ ರಿಂಗ್. ಆ ಎಲ್ಲ ಸ್ಮಾಲ್ ಪಾರ್ಟ್ DLಗಳನ್ನು ನಾನೇನಾದರೂ ಇಂಟಿಗ್ರೇಟ್ ಮಾಡಿದ್ರೆ ಯು ವಿಲ್ ಗೆಟ್ ದ ಟೋಟಲ್ ಸರ್ಕಂಫರೆನ್ಸ್ ಆಫ್ ದ ರಿಂಗ್. ಸೊ ದೇರ್ ಫಾರ್ ಫೈನಲ್ ಫಾರ್ಮುಲಾ ಪೊಟೆನ್ಷಿಯಲ್ಗೆ ನಾನು ಏನು ಬರೀಬೋದು ಅಂದರೆ ಟೋಟಲ್ ಪೊಟೆನ್ಷಿಯಲ್ ಅಟ್ ದ ಪಾಯಿಂಟ್ P ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿವೈಡೆಡ್ ಬೈ 4πε0r ಇಂಟಿಗ್ರೇಷನ್ ಆಫ್ DL ಅನ್ನು ಸರ್ಕಂಫರೆನ್ಸ್ ಅಂತ ಬರ್ಕೋಬೋದು. ಸರ್ಕಂಫರೆನ್ಸ್ ಈಸ್ ನಥಿಂಗ್ ಬಟ್ 2π ಇಂಟು ರೇಡಿಯಸ್ ಆಫ್ ದ ರಿಂಗ್. ರೇಡಿಯಸ್ ಆಫ್ ದ ರಿಂಗನ್ನು ಕ್ಯಾಪಿಟಲ್ R ಅಂತ ಬರ್ಕೊಳ್ಳೋಣ, ಆ್ಯಸ್ ವಿ ಹ್ಯಾವ್ ಮೆನ್ಷನ್ಡ್ ಹಿಯರ್. ನಾವು ಈಗ ಇದನ್ನು ಸಿಂಪ್ಲಿಫೈ ಮಾಡ್ತೀನಿ. ಯಾಕೆ ಅಂತಂದರೆ
ವಿ ಕ್ಯಾನ್ ಸಿ ಹಿಯರ್ ಲ್ಯಾಂಬ್ಡಾವನ್ನು ನಾವೇನಂತ ಬರ್ಕೋಬೋದು, ಲ್ಯಾಂಬ್ಡಾ ಇಸ್ ನಥಿಂಗ್ ಬಟ್ ಕ್ಯೂ ಡಿವೈಡೆಡ್ ಬೈ 2πr ಅಂತ ಬರ್ಕೋಬೋದು. ಮತ್ತು ಇಲ್ಲಿ 2π ಇದೆ, ಇಲ್ಲಿ 4π ಇದೆ. ಆಫ್ಟರ್ ಆಲ್ ಸಿಂಪ್ಲಿಫಿಕೇಷನ್ ನಮಗೇನು ಸಿಗುತ್ತೆ ಪೊಟೆನ್ಷಿಯಲ್ ಅಂತಂದರೆ, ಐ ಕ್ಯಾನ್ ರೈಟ್ ಹಿಯರ್. ಸೊ ಟೋಟಲ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ P ಈಸ್ ಗಿವನ್ ಬೈ ದಿಸ್ ಲ್ಯಾಂಬ್ಡಾ ಬದಲಿಗೆ ಇದನ್ನು ಹಾಕೋತೀನಿ ನಾನು, ಕ್ಯೂ ಡಿವೈಡೆಡ್ ಬೈ 2πr. ಓಕೆ, ಲ್ಯಾಂಬ್ಡಾ ಪ್ಲೇಸಲ್ಲಿ ಇದನ್ನು ಹಾಕ್ಕೊಂಡೆ, ಡಿವೈಡೆಡ್ ಬೈ 4πε0r ಇದೆ, ಅದನ್ನು ಹಾಗೆ ಬರ್ಕೋತೀನಿ 4πε0r. ಮತ್ತು ಈ 2πrನ ಹಾಗೆ ಬರ್ಕೋಬೇಕು, 2πr ನ್ಯೂಮರೇಟರಲ್ಲಿದೆ, 2πrನ್ನು ಹಾಗೆ ಬರ್ಕೋಣ. ಸಿಂಪ್ಲಿಫೈ ಮಾಡಾದ್ಮೇಲೆ ನಮ್ಗೇನು ಸಿಗುತ್ತೆ? ಸೊ 2π ಕ್ಯಾನ್ಸಲ್ಸ್, ಇಲ್ಲೊಂದು ಆರ್ ಇದೆ ಮತ್ತು ಇಲ್ಲೊಂದು ಆರ್ ಇದೆ, ಅದು ಕೂಡ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ನನಗೆ ಟೋಟಲ್ ಪೊಟೆನ್ಷಿಯಲ್ ಬಂದ್ಬಿಟ್ಟು Q ಡಿವೈಡೆಡ್ ಬೈ, ಓಕೆ, ಸೊ ದಿಸ್ Q ಡಿವೈಡೆಡ್ ಬೈ 4πε0 ಇಂಟು ದಿಸ್ ಆರ್, ಹೀಗೆ ಬರ್ಕೋಬೋದು. ಫರ್ದರ್ ಐ ಕ್ಯಾನ್ ರೈಟ್ ದಿಸ್ ಆರ್. ಈ ಸ್ಮಾಲ್ ಆರನ್ನು ಹೇಗೆ ಬರೀಬೋದು ಅಂತ ನೋಡ್ಕೊಳ್ಳಿ. ಇಲ್ಲೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ. ನಾನೇನಾದರೂ ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ ಪೈಥಾಗೊರಸ್ ಥಿಯರಮ್ನ ಅಪ್ಲೈ ಮಾಡಿಕೊಂಡ್ರೆ ಯು ಕ್ಯಾನ್ ರೈಟ್ ದಿಸ್ ಆರ್ ಸ್ಕ್ವೇರ್. ಓಕೆ, ಈ ಆರ್ ಸ್ಕ್ವೇರನ್ನು ನಾನೇನಂತ ಬರೀಬೋದು ಪೈಥಾಗೊರಸ್ ಥಿಯರಮಲ್ಲಿ? ರೇಡಿಯಸ್ ಸ್ಕ್ವೇರ್ ಪ್ಲಸ್ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಸ್ಕ್ವೇರ್ ಅಂತ ಬರ್ಕೋಬೋದು. ಅಥವಾ ನಾನು ಆರ್ ಸ್ಕ್ವೇರ್ ಬೇಡ, ಆರ್ ಬೇಕು ನನಗೆ ಅಂತಂದರೆ ಯು ಕ್ಯಾನ್ ರೈಟ್ ದಿಸ್ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಆಗ ಪೊಟೆನ್ಷಿಯಲ್ ಫಾರ್ಮುಲಾ ಏನಾಗುತ್ತೆ? ಪೊಟೆನ್ಷಿಯಲ್ ಅಟ್ ದ ಪಾಯಿಂಟ್ P, okay, is given by that Q, the total charge, divided by 4πε0. In place of small r, I can write r square plus x square under square root. ಇದು ಸಿಗುತ್ತೆ ನನಗೆ. So this is final formula for total potential at the point P. ಇವಾಗ ಏನು ಮಾಡೋಣ ನಾವು? Let us calculate one of the special case of this formula. ಅಂದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ದ ಸೆಂಟರ್ ಆಫ್ ದ ಚಾರ್ಜ್ಡ್ ರಿಂಗ್ ಎಷ್ಟಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ ಇಲ್ಲಿ ಅಂತಂದರೆ ನನಗೆ ಈ ಸೆಂಟರ್ ಆಫ್ ದ ರಿಂಗಿಂದ ಈ ಪಾಯಿಂಟ್ಗೆ ಒಂದಷ್ಟು ಡಿಸ್ಟೆನ್ಸನ್ನು ತೊಗೊಂಡಿದ್ದೀನಿ, ಎಕ್ಸ್ ಅಂತ ತೊಗೊಂಡಿದ್ದೀನಿ. ನಾವೇನಾದರೂ ಸೆಂಟ್ರಲ್ಲೇ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಈ ಡಿಸ್ಟೆನ್ಸ್ ಇರೋದಿಲ್ಲ ಅಂತ ಆಯಿತು. ಸೊ ದೇರ್ ಫೋರ್ ಅಟ್ ದ ಸೆಂಟರ್ ನಾನು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂದರೆ ಅಟ್ ಸೆಂಟರ್, ಓಕೆ, ವಿಚ್ ಮೀನ್ಸ್ ಈ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ತೊಗೋಬೇಕಾಗತ್ತೆ. ಅಂದರೆ ಈ ಎಕ್ಸನ್ನು 0 ಅಂತ ತೊಗೋಬೇಕಾಗತ್ತೆ. ಆಗ ಫಾರ್ಮುಲಾ ಏನಾಗ್ಬೋದು? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ಈಕ್ವಲ್ ಟು ಟೋಟಲ್ ಚಾರ್ಜ್ ಇನ್ ದ ರಿಂಗ್ ಡಿವೈಡೆಡ್ ಬೈ 4πε0. ಇದರಲ್ಲಿ ಎಕ್ಸ್ 0 ಆಗಿಬಿಡುತ್ತೆ, ಆರ್ ಸ್ಕ್ವೇರ್ ಅಂಡರ್ ರೂಟ್ ಉಳ್ಕೊಳ್ಳುತ್ತೆ. ಆರ್ ಸ್ಕ್ವೇರ್ ಅಂಡರ್ ರೂಟ್ ಅಂತಂದರೆ ನಾವು ಸಿಂಪಲ್ ಆಗಿ ಆರ್ ಅಂತ ಬರ್ಕೋಬೋದು. ಸೊ ದಿಸ್ ಇಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ along the axis of the uniformly charged ring. This is electric potential. ಈ ಫಾರ್ಮುಲಾಗಳನ್ನು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಹೇಗೆ ಉಪಯೋಗಿಸ್ಕೋಬೇಕು? ನಾವು ಸಿಂಪ್ಲಿಫೈ ಆಗಲಿ ಅಂತ ಹೇಳಿ ಇದು ಪೊಟೆನ್ಷಿಯಲ್ ಅಟ್ ದ ಪಾಯಿಂಟ್ P ವಿಚ್ ಈಸ್ ಅಲಾಂಗ್ ದ ಆಕ್ಸಿಸ್. ದೇರ್ ಫೋರ್ ಈ ಪೊಟೆನ್ಷಿಯಲ್ನ VP ಅಂತ ಕರೆಯೋಣ, ಅಥವಾ ನಿಮ್ಗೆ ಬೇಕಾದರೆ ನೀವು ಇದನ್ನು V ಆಕ್ಸಿಯಲ್ ಅಂತಲೂ ಬೇಕಾದರೂ ತೊಗೋಬೋದು. ಈ ಪೊಟೆನ್ಷಿಯಲ್ ಯಾವುದು? ಪೊಟೆನ್ಷಿಯಲ್ ಅಟ್ ದ ಸೆಂಟರ್ ಆಫ್ ದ ರಿಂಗ್. ಹಾಗಾಗಿ ಇದನ್ನು O ಅಂತ ತಗೋತೀವಿ, ಬಿಕಾಸ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ಅಟ್ ದ ಪೊಟೆನ್ಷಿಯಲ್ ಅಟ್ ದ ಪಾಯಿಂಟ್ O. ಓಕೆ, ನಾವು ಲೆಟ್ಸ್ ಗೋ ಟು ಸಾಲ್ವ್ ಒನ್ ಪ್ರಾಬ್ಲಮ್. ನೋಡಿ, ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರಾಬ್ಲಮ್ ಇದೆ. 2 thin wire rings, each of having radius r, placed at a distance of d apart from each other with their axis coincide. Charges on the rings are plus q and minus q. ಎರಡು ಚಾರ್ಜಲ್ಲಿರುವಂಥ ಎರಡು ರಿಂಗ್ಸಲ್ಲಿರೋ ಚಾರ್ಜಸ್ ಕೊಟ್ಟಿದ್ದಾರೆ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಸೆಂಟರ್ಸ್ ಮತ್ತು 4 ಆಪ್ಷನ್ಸ್ ಕೊಟ್ಟಿದ್ದಾರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ಗೆ. ಫಸ್ಟು ಡಯಾಗ್ರಾಮ್ ಬರ್ಕೊಂಬಿಡೋಣ ನಾವು. ಸೊ ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ ದಿಸ್ ಈಸ್ ರಿಂಗ್ ನಂಬರ್ 1. ಇಲ್ಲಿರುವಂಥ ಚಾರ್ಜನ್ನು ಪ್ಲಸ್ ಕ್ಯೂ ಅಂತ ಇಟ್ಕೋತೀನಿ. ದಿಸ್ ಈಸ್ ದ ಸೆಂಟರ್ ಆಫ್ ದ ರಿಂಗ್. ಇದನ್ನು ರೇಡಿಯಸ್ ಆಫ್ ದ ರಿಂಗನ್ನು ಆರ್ ಅಂತ ಬರ್ಕೋತೀನಿ. ನಾವು ವಿ ಕ್ಯಾನ್ ಇಮ್ಯಾಜಿನ್ ಅದರ್ ರಿಂಗ್ as ring number 2 having charge minus q. This is the center and radius of the ring is r. ಎರಡೂ ಸೆಂಟರ್ಗಳ ಮಧ್ಯೆ ಇರುವಂಥ ಡಿಸ್ಟೆನ್ಸನ್ನು ಡಿ ಅಂತ ಕೊಟ್ಟಿದ್ದೀನಿ ಆ್ಯಸ್ ಯೂಶ್ವಲಿ. ಇವಾಗ ಫಸ್ಟು ಅಟ್ ದ ಸೆಂಟರ್ ಆಫ್ ದ ಫಸ್ಟ್ ರಿಂಗ್ ಟೋಟಲಿ ಎಷ್ಟು ಪೊಟೆನ್ಷಿಯಲ್ ಇದೆ ಅದನ್ನು ನಾನು ಬರ್ಕೋತೀನಿ. ಸೊ ಅದನ್ನು V1 ಅಂತ ಇಟ್ಕೊಳ್ಳೋಣ.
ಅದಕ್ಕಿಂತ ಮುಂಚೆ 2 ಫಾರ್ಮುಲಾಗಳನ್ನ ಅಬ್ಸರ್ವ್ ಮಾಡಿ. ದಿಸ್ ಇಸ್ ಪೊಟೆನ್ಷಿಯಲ್ ಡ್ಯೂ ಟು ಎ ಚಾರ್ಜ್ಡ್ ರಿಂಗ್ ಆನ್ ದಿ ಆಕ್ಸಿಸ್ ಆ್ಯಂಡ್ ದಿಸ್ ಇಸ್ ಪೊಟೆನ್ಷಿಯಲ್ ಡ್ಯೂ ಟು ಸೇಮ್ ಚಾರ್ಜ್ಡ್ ರಿಂಗ್ ಅಟ್ ದ ಸೆಂಟರ್. ಓಕೆ, ಇವೆರಡನ್ನು ಯೂಸ್ ಮಾಡಿಕೊಂಡು ಈ ಸೆಂಟ್ರಲ್ಲಿ ಎಷ್ಟು ಪೊಟೆನ್ಷಿಯಲ್ ಇದೆ ಅನ್ನೋದನ್ನು ಬರೀತೀನಿ ನಾನು. ಸೊ ನಾವು ಲೆಟ್ಸ್ ಗೋ ಫಾರ್ ಪೊಟೆನ್ಷಿಯಲ್. Okay, total potential at the center of the first ring V1 is equal to 1 by 4 pi epsilon naught. ಇಲ್ಲಿರೋ ಚಾರ್ಜನ್ನು ಪ್ಲಸ್ ಕ್ಯೂ ಅಂತ ಬರೀತೀನಿ, ಡಿವೈಡೆಡ್ ಬೈ ರೇಡಿಯಸನ್ನು ಹಾಕೋತೀನಿ. ಸೊ ಈಗ ನಾನು ಬರೆದಿದ್ದು ಈ ಫಾರ್ಮುಲಾ, ಪೊಟೆನ್ಷಿಯಲ್ ಡ್ಯೂ ಟು ದಿ ಚಾರ್ಜ್ಡ್ ರಿಂಗ್ ಅಟ್ ದ ಸೆಂಟರ್ ಆಫ್ ದ ರಿಂಗ್ ಇಟ್ ಸೆಲ್ಫ್ ಇಷ್ಟು ಬರುತ್ತೆ. ಜೊತೆಗೆ ಇಲ್ಲಿ ಬರೀ ಇದೊಂದೇ ಪೊಟೆನ್ಷಿಯಲ್ ಇಲ್ಲ, ಈ ಚಾರ್ಜಿಂದ ಮಾತ್ರ ಪೊಟೆನ್ಷಿಯಲ್ ಇಲ್ಲ, ಈ ರಿಂಗಿಂದನೂ ಕೂಡ ಇಲ್ಲಿ ಪೊಟೆನ್ಷಿಯಲ್ ಇದೆ. ಅದನ್ನು ಹೇಗೆ ನಾವು ತಿಳ್ಕೊಳ್ಳೋದು ನೋಡಿ, ಅದನ್ನು ಇಲ್ಲಿ ಬರ್ಕೋತೀನಿ, ಆ್ಯಡೆಡ್ ವಿತ್ ಸೇಮ್ ಈ ಫಾರ್ಮುಲಾವನ್ನು ಈಗ ಬರ್ಕೋಬೇಕು ನಾವು. ಸೊ ಏನು ಬರುತ್ತೆ, 1 ಡಿವೈಡೆಡ್ ಬೈ 4 ಪೈ ಎಪ್ಸಿಲಾನ್ ನಾಟ್. ಇಲ್ಲಿ ಚಾರ್ಜ್ ಇದೆ, ಆ ಚಾರ್ಜನ್ನು ಹಾಗೆ ಬರ್ಕೋತೀನಿ. ಆದರೆ ಈ ರಿಂಗಲ್ಲಿರೋ ಚಾರ್ಜನ್ನು ಬರ್ಕೋಬೇಕು. ಈ ರಿಂಗಲ್ಲಿರೋ ಚಾರ್ಜು ನೆಗೆಟಿವ್ ಚಾರ್ಜ್ ಆಗಿದೆ, ಹಾಗಾಗಿ ಇಲ್ಲಿ ಮೈನಸ್ ಕ್ಯೂ ಅಂತ ಬರ್ಕೋತೀನಿ. ದಟ್ ಡಿವೈಡೆಡ್ ಬೈ ಇದು ಈ ಪಾರ್ಟನ್ನು ಬರ್ಕೋಬೇಕು. 4 ಪೈ ಎಪ್ಸಿಲಾನ್ ನಾಟ್ ಆಲ್ರೆಡಿ ಬರೆದಾಗಿದೆ. ಡಿಸ್ಟೆನ್ಸ್ ಎಷ್ಟಿದೆ ನೋಡಿ, ಇಲ್ಲಿಂದ ಇಲ್ಲಿಗೆ. ದಟ್ ಡಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ಆರ್ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಅಂಡರ್ ರೂಟ್ ಅಂತ ಬರ್ಕೋಬೇಕು. ಇಲ್ಲಿ ಡಿ ಅಂತಂದರೆ ನೋಡಿ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಸೆಂಟರ್ ಆಫ್ ದ ಟೂ ರಿಂಗ್ಸ್. ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಮೈನಸ್ ಇಂಟು ಪ್ಲಸ್ ಈಸ್ ಗೋಯಿಂಗ್ ಟು ಬಿ ಮೈನಸ್. ಹಾಗಾಗಿ ನಾನು ಈ ಚಾರ್ಜನ್ನು ಇದನ್ನು ಇಲ್ಲೇ ಬರೆದು ಬಿಡ್ತೀನಿ ನಾನು. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ನೆಗೆಟಿವ್ ಚಾರ್ಜ್. ಸೊ ಈಗ ನನಗೆ ಪೊಟೆನ್ಷಿಯಲ್ ಅಟ್ ದ ಸೆಂಟರ್ ಆಫ್ ದ ಫಸ್ಟ್ ರಿಂಗ್ ಸಿಕ್ತು. ಇದೇ ಥರ ನಾನು ಪೊಟೆನ್ಷಿಯಲ್ ಡ್ಯೂ ಟು ಪೊಟೆನ್ಷಿಯಲ್ ಅಟ್ ದ ಸೆಂಟರ್ ಆಫ್ ದ ಸೆಕೆಂಡ್ ರಿಂಗ್ ಕೂಡ ಬರೆದು ಬಿಡ್ತೀನಿ. ಹೇಗೆ ಬರೆಯೋದು, ಅದನ್ನು V2 ಅಂತ ಇಟ್ಕೊಳ್ಳುವ. V2 ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, ಪೊಟೆನ್ಷಿಯಲ್ ಅಟ್ ದ ಸೆಂಟರ್ ಆಫ್ ದ ಸೆಕೆಂಡ್ ರಿಂಗ್ ಈಸ್ ಈಕ್ವಲ್ ಟು 1 by 4 pi ಎಪ್ಸಿಲಾನ್ ನಾಟ್. ಈ ರಿಂಗಲ್ಲಿರೋ ಚಾರ್ಜನ್ನು ಮೈನಸ್ ಕ್ಯೂ ಅಂತ ತಗೋತೀನಿ, ಡಿವೈಡೆಡ್ ಬೈ ಇದರ ರೇಡಿಯಸ್. ಅಂದರೆ ಇಲ್ಲಿರೋ ಚಾರ್ಜಸ್ಸು ಸೆಂಟರ್ ಆಫ್ ದ ರಿಂಗಲ್ಲಿ ಎಷ್ಟು ಪೊಟೆನ್ಷಿಯಲ್ನ ಪ್ರೊಡ್ಯೂಸ್ ಮಾಡಿದೆ. ಇದ್ರ ಜೊತೆಗೆ ಈ ಪಾಯಿಂಟಲ್ಲಿ ಇಲ್ಲಿರೋ ಚಾರ್ಜಸ್ ಕೂಡ ಪೊಟೆನ್ಷಿಯಲ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ, ಅದನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಅದನ್ನು 1 by 4 pi ಎಪ್ಸಿಲಾನ್ ನಾಟ್ ಇಲ್ಲಿರೋ ಟೋಟಲ್ ಚಾರ್ಜನ್ನು ಪ್ಲಸ್ ಕ್ಯೂ ಅಂತಲೇ ಬರ್ಕೋಬೇಕು. ದಟ್ ಡಿವೈಡೆಡ್ ಬೈ ಈಗ ಇಲ್ಲಿರೋ ಚಾರ್ಜಸ್ಸು ಇಲ್ಲಿಗೆ ಪೊಟೆನ್ಷಿಯಲ್ನ ಪ್ರೊಡ್ಯೂಸ್ ಮಾಡಬೇಕು ಅಂದರೆ ಈ ಡಿಸ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ವಿಚ್ ಇಸ್ ಈಕ್ವಲ್ ಟು ದಿಸ್ ಡಿಸ್ಟೆನ್ಸ್. ಹಾಗಾಗಿ ಇದನ್ನು ಮತ್ತೆ ಬರ್ಕೋತೀನಿ ನಾನು, ಆರ್ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಅಂಡರ್ ಸ್ಕ್ವೇರ್ ರೂಟ್. ಸೊ ನೋಡಿ, ನಮಗೀಗ ಪೊಟೆನ್ಷಿಯಲ್ ಅಟ್ ದ ಸೆಂಟರ್ ಆಫ್ ದ ಫಸ್ಟ್ ರಿಂಗ್, ಪೊಟೆನ್ಷಿಯಲ್ ಅಟ್ ದ ಸೆಂಟರ್ ಆಫ್ ದ ಸೆಕೆಂಡ್ ರಿಂಗ್ ಎರಡೂ ಕೂಡ ಸಿಕ್ಕಿದೆ. ಇವೆರಡರ ನೋಡಿ ಈಗ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ತೊಗೋಬೇಕು. ಪೊಟೆನ್ಷಿಯಲ್ ಡಿಫ್ರೆನ್ಸ್ ತೊಗೊಳ್ಳೋದು ಅಂತಂದರೆ ಡೆಲ್ಟಾ ವಿ ಈಸ್ ಈಕ್ವಲ್ ಟು V1 ಮೈನಸ್ V2, ಈ ಎರಡೂ ಪೊಟೆನ್ಷಿಯಲ್ನ ಡಿಫ್ರೆನ್ಸು. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ V1 ಮತ್ತು V2 ವ್ಯಾಲ್ಯೂಸ್ಗಳನ್ನು. ಬಟ್ ಈ ಎಲ್ಲ ಟರ್ಮ್ಸ್ಗಳಲ್ಲೂ ಅಬ್ಸರ್ವ್ ಮಾಡಿ Q ಬೈ 4 ಪೈ ಎಪ್ಸಿಲಾನ್ ನಾಟ್ ಕಾಮನ್ ಇದೆ. ಸೊ Q ಡಿವೈಡೆಡ್ ಬೈ 4 ಪೈ ಎಪ್ಸಿಲಾನ್ ನಾಟ್ ಕಾಮನ್ ಇದೆ. ಸೊ ಒಂದು ದೊಡ್ಡ ಬ್ರ್ಯಾಕೆಟನ್ನು ಓಪನ್ ಮಾಡ್ತೀನಿ. ಇಲ್ಲಿ ಉಳ್ಕೊಂಡಿರುವಂಥದ್ದು 1 ಬೈ ಆರ್, ಇಲ್ಲಿ ಉಳ್ಕೊಂಡಿರುವಂಥದ್ದು ಮೈನಸ್ ಆಫ್ 1 ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಅಂಡರ್ ಸ್ಕ್ವೇರ್ ರೂಟ್ ಉಳ್ಕೊಂಡಿದೆ. ಈಗ ನಾನು ಮೈನಸ್ ಬರ್ಕೋಬೇಕು. V1 ಟರ್ಮ್ಸ್ ಆಯಿತು, ಇಲ್ಲಿ ಮತ್ತೆ ಮೈನಸ್ ಬರ್ಕೋತೀನಿ. V2 ಟರ್ಮ್ಸ್ಗಳನ್ನು ಬರೀಬೇಕು. V2 ಟರ್ಮ್ಸ್ಗಳು ಇಲ್ಲಿದೆ. ಇಲ್ಲಿ ನೋಡಿ, V2ನಲ್ಲಿ ಫಸ್ಟ್ ಟರ್ಮಲ್ಲಿ ಮೈನಸ್ 1 ಬೈ ಆರ್ ಇದೆ, ಬಿಕಾಸ್ Q ಬೈ 4 ಪೈ ಎಪ್ಸಿಲಾನ್ ನಾಟ್ ಹೊರಗಡೆ ತೆಗೆದಿದ್ದೀವಿ. ಮೈನಸ್ ಮತ್ತು ಈ ಮೈನಸ್ ಎರಡು ಮಲ್ಟಿಪ್ಲೈ ಆದರೆ ಪ್ಲಸ್ ಆಗುತ್ತೆ. ಸೊ ವಿ ವಿಲ್ ಗೆಟ್ 1 ಬೈ ಆರ್. ಜೊತೆಗೆ ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಸೊ ವಿ ವಿಲ್ ಗೆಟ್ ಅ ಮೈನಸ್ ಓನ್ಲಿ. ಇಲ್ಲಿ ಉಳ್ಕೊಂಡಿರುವಂಥ ಟರ್ಮು 1 ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಅಂಡರ್ ಸ್ಕ್ವೇರ್ ರೂಟ್ ಎಷ್ಟು ಬಂದಿದೆ. ಸೊ ದಿಸ್ ಇಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸು. ನೀವು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನೋಡಿ, 1 ಬೈ ಆರ್ ಇದೆ, ಇಲ್ಲೂ 1 ಬೈ ಆರ್ ಇದೆ, 2 ಬೈ ಆರ್ ಆಯಿತು. ಇಲ್ಲಿ ಮೈನಸ್ ಆಫ್ 1 ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಇದೆ, ಇಲ್ಲೂ ಮತ್ತದೇ ಇದೆ, ಅದು 2 ಟೈಮ್ಸ್ ಆಯಿತು. ಸಿಂಪ್ಲಿಫೈ ಮಾಡಿಕೊಂಡ್ರೆ ನಿಮಗೆ ಆಪ್ಷನ್ 1 ಮ್ಯಾಚ್ ಆಗುತ್ತೆ. ಸೊ ದೇರ್ ಫೋರ್ ಕರೆಕ್ಟ್ ಆನ್ಸರ್ ಆರ್ ದ ಕರೆಕ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ದ ಟೂ ರಿಂಗ್ಸ್ ಈಸ್ ಗೋಯಿಂಗ್ ಟು ಬಿ Q ಡಿವೈಡೆಡ್ ಬೈ 2 ಪೈ ಎಪ್ಸಿಲಾನ್ ನಾಟ್. ಓಕೆ, 1 ಡಿವೈಡೆಡ್ ಬೈ 1 ಬೈ ಆರ್ ಮೈನಸ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಅಂಡರ್ ಸ್ಕ್ವೇರ್ ರೂಟ್ ಇಷ್ಟು ಬರುತ್ತೆ. ಸೊ ಆಪ್ಷನ್ ಎ ಇದರ ಕರೆಕ್ಟ್ ಆನ್ಸರ್ ಆಗುತ್ತೆ. ಐ ಹೋಪ್
ನೀವು ಈ ಪೂರ್ತಿ ಸೊಲ್ಯೂಷನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ನಾವಿಲ್ಲಿ ಬಳಸಿರೋದು ಇದು ಎರಡೇ ಫಾರ್ಮುಲಾ. ಯಾವುದದು? ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಆನ್ ದಿ ಆ್ಯಕ್ಸಿಸ್ ಆಫ್ ದಿ ಯೂನಿಫಾರ್ಮ್ಲಿ ಚಾರ್ಜ್ಡ್ ರಿಂಗ್, ಇನ್ನೊಂದು ಪೊಟೆನ್ಷಿಯಲ್ ಅಟ್ ದ ಸೆಂಟರ್ ಆಫ್ ದ ಯೂನಿಫಾರ್ಮ್ಲಿ ಚಾರ್ಜ್ಡ್ ರಿಂಗ್. ಸೊ ಇಲ್ಲಿ ಈ ಪಾಯಿಂಟಲ್ಲಿ ಪೊಟೆನ್ಷಿಯಲ್ ಡ್ಯೂ ಟು ಇಟ್ಸ್ ಓನ್ ಚಾರ್ಜಸ್ ಇತ್ತು, ಜೊತೆಗೆ ಪೊಟೆನ್ಷಿಯಲ್ ಡ್ಯೂ ಟು ಅದರ್ ಚಾರ್ಜಸ್, ಅಂದರೆ ಬೇರೆ ರಿಂಗಲ್ಲಿರುವಂಥ ಚಾರ್ಜಸ್ಗಳು. ಸೊ ಈ ರಿಂಗಲ್ಲಿರೋ ಚಾರ್ಜ್ದು ಪೊಟೆನ್ಷಿಯಲ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಆ್ಯಕ್ಸಿಸ್ ಫಾರ್ಮುಲಾನ ಯೂಸ್ ಮಾಡ್ಕೋತಾ ಇದ್ದೀನಿ. ಈಗ ಇದೇ ಪಾಯಿಂಟಲ್ಲಿ ಪೊಟೆನ್ಷಿಯಲ್ಲು ಡ್ಯೂ ಟು ಇಟ್ಸ್ ಓನ್ ಚಾರ್ಜಸ್ ಕೂಡ ಇದೆ, ಅದಕ್ಕೆ ಈ ಫಾರ್ಮುಲಾನ ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಆಗ ಯೂಸ್ ಮಾಡಿಕೊಂಡು ವಿ ಆರ್ ಅರೈವಿಂಗ್ ಅಟ್ ದಿಸ್ ಫಾರ್ಮುಲಾ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್.